ಹಾಯ್ ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕಲಿಕಾ ಬಲವರ್ಧನೆ ಯೂನಿಟ್ 2 ಕೀ ಸೊಲ್ಯೂಷನ್ಸ್. ಈಗಾಗಲೇ ಯೂನಿಟ್ 1 ಮೊದಲನೇ ವಿಡಿಯೋದನ್ನು ನೀವೀಗಾಗಲೇ ನೋಡಿರ್ತೀರ. ಹಾಗೆ ಯೂನಿಟ್ 2ಗೆ ಬಂದಾಗ ಲರ್ನಿಂಗ್ ಔಟ್ಕಮ್ ಟು ಪಾರ್ಟಿಸಿಪೇಟ್ ಇನ್ ಗ್ರೂಪ್ ಡಿಸ್ಕಷನ್, ರೋಲ್ ಪ್ಲೇಸ್, ಸ್ಟೇಜ್ ಪ್ಲೇಸ್, ಸ್ಟೋರಿ ಅಡಾಪ್ಟೇಷನ್ಸ್ ವಿತ್ ಪ್ರಾಪರ್ ಗೆಸ್ಚರ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಈ ಒಂದು ಯೂನಿಟ್ನ ಕೀ ಆನ್ಸರ್ಸನ್ನು ನೋಡೋಣ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಇಲ್ಲಿ ಯೂನಿಟ್ 2ಗೆ ಬಂದಾಗ ರೋಲ್ ಪ್ಲೇ, ನೀವಿಲ್ಲಿ ಒಂದು ಅನ್ಯಾಕ್ಟನ್ನು ಮಾಡಬೇಕಾಗತ್ತೆ. ಅಲ್ಲಿ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಒಂದು ರೋಲ್ ಪ್ಲೇ ನಾಟಕ, ಮಕ್ಕಳು ಮಾಡಿರ್ತಕ್ಕಂಥ ನಾಟಕದ ಒಂದು ವಿಡಿಯೋನ ನೋಡಬಹುದು. ಅದಾದ ನಂತರ ಸಿಚುವೇಶನ್ 1, ಸಿಚುವೇಶನ್ 2, ಇಲ್ಲಿ ದ ಸ್ವಾನ್ ಆ್ಯಂಡ್ ದ ಪ್ರಿನ್ಸಸ್ 8th ಒಂದು ಪಾಠದ ಸಾರಾಂಶವನ್ನು ಸಿಚುವೇಶನ್ 1, 2ನಲ್ಲಿ ನೀಡಲಾಗಿದೆ. ಅದನ್ನು ಬಳಸಿ ನೀವು ಒಂದು ರೋಲ್ ಪ್ಲೇ, ಒಂದು ಡ್ರಾಮಾವನ್ನು ಮಾಡಬೇಕಾಗತ್ತೆ. ಇಲ್ಲಿ ಆ ಡ್ರಾಮಾಗೆ ಮಾಡಬೇಕಾದ್ರೆ ಆ್ಯಕ್ಟಿವಿಟಿ 2.1b ಕ್ಯಾರೆಕ್ಟರ್ಸ್ ಮತ್ತು ಅವರ ಒಂದು ಪೀಸ್ ಆಫ್ ಡೈಲಾಗ್ಸನ್ನು ತುಂಬಬೇಕು. ಅದಾದ ನಂತರ ಇಲ್ಲಿ ಆ್ಯಕ್ಟಿವಿಟಿ 2.1.1c, ಇಲ್ಲಿ ದ ಅಬೌವ್ ಡೈಲಾಗ್ಸ್ ಹ್ಯಾವ್ ಬೀನ್ rewritten, sit in the pairs and complete them referring the above box ಅಂತಕ್ಕಂಥದ್ದು ನೀಡಲಾಗಿದೆ. ಇಲ್ಲಿ ದೇವದತ್ತ ಮತ್ತು ಸಿದ್ಧಾರ್ಥ ಮಾತಾಡಿರ್ತಕ್ಕಂತಹ ಡೈಲಾಗ್ಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸಿದ್ಧಾರ್ಥ ಆ್ಯಂಡ್ ದೇವದತ್ತ ಆರ್ ವಾಕಿಂಗ್ ಇನ್ ದ ಗಾರ್ಡನ್. ಸಿದ್ಧಾರ್ಥ, ದೇವದತ್ತ, ಶಾಲ್ ವಿ ಗೋ ಫಾರ್ ಎ ವಾಕ್ ಇನ್ ದ ಗಾರ್ಡನ್? ದೆನ್ ದೇವದತ್ತ, ವಾಟ್ ಎ ಪ್ಲೆಸೆಂಟ್ ಮಾರ್ನಿಂಗ್, ಸಿ ದ ಫ್ಲಾಕ್ ಆಫ್ ಬರ್ಡ್ಸ್. ಸಿದ್ಧಾರ್ಥ, ವಾವ್, what a beautiful bird. Devadatta, I want to shoot it. Siddhartha, oh no, please don't do that. Then Devadatta shot it. Devadatta, that's mine. Siddhartha, oh, what a pity, poor swan. ಈ ರೀತಿಯಾಗಿ ಡೈಲಾಗ್ಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದಾದ ನಂತರ ಕೊಟ್ಟಿರ್ತಕ್ಕಂಥ ಡೈಲಾಗ್ ಬಾಕ್ಸಲ್ಲಿ ಸಿದ್ಧಾರ್ಥ ಮತ್ತು ದೇವದತ್ತಗೆ ಸಂಬಂಧಿಸಿರ್ತಕ್ಕಂಥ ಡೈಲಾಗ್ಸನ್ನು ನೀವು ಬರಿಬೇಕಾಗತ್ತೆ ಕೋರ್ಟ್ನಲ್ಲಿ. ಇನ್ನು ಆಕ್ಟಿವಿಟಿ 2.1.h ಈ ಒಂದು ಆಕ್ಟಿವಿಟಿಗೆ ಬಂದಾಗ ಇಲ್ಲಿ ರೀಡ್ ದ ಗಿವನ್ ಇನ್ಕಂಪ್ಲೀಟ್ ಸ್ಟೋರಿ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ಸ್ ಅಂತ ನೀಡಿದೆ. ಇಲ್ಲಿ ನೋಡಿದಾಗ ಶಶಿ ಆ್ಯಂಡ್ ಸುರೇಶ್ ವರ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ಎ ವಿಲೇಜ್. ಶಶಿ ಲುಕ್ಡ್ ಆಫ್ಟರ್ ಈಸ್ ಓಲ್ಡ್ ಆಂಟ್ ಬಟ್ ಈಸ್ ವೈಫ್ ಗ್ರಡ್ಜ್ಡ್ ಅಟ್ ಹರ್. ಸೊ the old woman came to Suresh and complained to him. Suresh was not ready to go against friend, but he decided to give justice to the old woman. Suresh announced that Shashi must give monthly allowance to his aunt. Shashi got angry. He decided to take revenge on Suresh. After few months, Suresh was in a tight spot. He sold one of his cows to Ravi, which died within a month. Ravi didn't pay the price, so Suresh complained to the judge. Shashi was waiting for a chance to take revenge on Suresh, but when he became the judge, he could not go against his conscience. He gave ಜಸ್ಟಿಸ್ ಟು ಸುರೇಶ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಸ್ಟೋರಿಯ ಇನ್ಕಂಪ್ಲೀಟ್ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಅಲ್ಲಿ 2 ವರ್ಡ್ಸನ್ನು ನೀಡಿದೆ, ದಟ್ ಈಸ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಬಟ್ ದ ಸ್ಟೋರಿ ವಾಸ್ ಇನ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಅಲ್ಲಿ ಎಲ್ಲ ವರ್ಬ್ಸನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಇಡಬೇಕಾಗತ್ತೆ. ಇನ್ನು ಆಕ್ಟಿವಿಟಿ 2.2a ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಟೋರಿ ಜಂಬಲ್ಡ್ ಆರ್ಡ್ರಲ್ಲಿದೆ. ಅಂದರೆ ಅದಲು ಬದಲಾಗಿ ಆ ವಾಕ್ಯಗಳನ್ನು ನೀಡಿರ್ತಾರೆ, ಅದನ್ನು ನಾವು ಕಾಲಾನುಕ್ರಮದಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೋರಿಗೆ ನಾನು ಕಾಲಕ್ರಮದಲ್ಲಿ ಆ ಒಂದು ಸೀರೀಸನ್ನು ನೀಡಿರ್ತೇನೆ. ಮೊದಲನೇದಾಗಿ ಒಂದು ಬರಿಬೇಕಾಗುತ್ತೆ. ಒನ್ ಮಾರ್ನಿಂಗ್ ನರೇಂದ್ರನಾಥ್ ವಾಸ್ ಗೋಯಿಂಗ್ ಟು ಸ್ಕೂಲ್. ಸೆಕೆಂಡ್ ಬಂದು ಐ. ಆನ್ ದ ವೇ ಹಿ ಫೌಂಡ್ ಎ ಪರ್ಸ್ ಲೈಯಿಂಗ್ ಆನ್ ದ ರೋಡ್. ಹಿ picked it up the purse and opened it. ಅದಾದ ನಂತರ ಸಿ, ದೇರ್ ವಾಸ್ ಎ 100 rupee note in it.
Next, D, it's not my money, Narendranath said to himself. Next, F, he thought of looking it with uh, keeping it with him. Next, J ನಾವು ನೋಡಬೇಕು. Just then an old man passed by. Next, G, the old man was looking for something. Next, B, is this yours, grandpa? Asked Narendranath. Next, K, the old man said yes. Next, E, Narendranath gave back the purse to him. Next ಬಂದು ಲಾಸ್ಟ್ ಎಲ್, ದ ಓಲ್ಡ್ ಮ್ಯಾನ್ ಥ್ಯಾಂಕ್ಡ್ ಹಿಮ್. ಈ ರೀತಿಯಾಗಿ ಅದನ್ನು ಕಾಲಾನುಕ್ರಮದಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 2.2bಗೆ ಬಂದಾಗ ಕಂಪ್ಲೀಟ್ ದ ಸ್ಟೋರಿ ಗಿವನ್ ಬಿಲೋ ಯೂಸಿಂಗ್ ದ ಕ್ಲೂಸ್ ಇನ್ ದ ಬ್ರಾಕೆಟ್. ಇಲ್ಲಿ ಕ್ಲೂಸ್ ಆಲ್ರೆಡಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೆ, ಆ ಬ್ರ್ಯಾಕೆಟಲ್ಲಿರೋ ಕ್ಲೂಸನ್ನು ಯೂಸ್ ಮಾಡಿ ನಾವು ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕು. ಒನ್ಸ್ ಎ ರ್ಯಾಟ್ ಸಾ ಎ ಪೀಸ್ ಆಫ್ ಕೇಕ್, I will take it to home and eat it tonight, she thought. Just then a hungry cat came by. She jumped on her and caught the rat by the tail. The rat did not cry, she just smiled at the cat. It's too bad that you got me, said the rat, but you didn't take my cake. That piece looks big and very tasty. My friends can eat the cake. No, where are they? I won't let them eat, said the cat. The cat let go of the rat's tail and jumped on the cake. The rat ran away. Goodbye, cat, said the rat, going into her hole. You may eat the cake if you want, but you shall not eat me. ಇಲ್ಲಿ ಕೊಟ್ಟಿರ್ತಕ್ಕಂತಹ ಆ ಬ್ರ್ಯಾಕೆಟಲ್ಲಿರ್ತಕ್ಕಂಥ ಪದಗಳನ್ನು ಸ್ಟೋರಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸರಿಯಾಗಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 2.2d, ಕಂಪ್ಲೀಟ್ ದ ಗಿವನ್ ಸ್ಟೋರಿ ಬೈ ಚೂಸಿಂಗ್ ಸೂಟೇಬಲ್ ಆರ್ಟಿಕಲ್. ಆರ್ಟಿಕಲನ್ನು ಬಳಸಿ ಎ ಆ್ಯಂದನ್ನು ಬಳಸಿ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒನ್ ಡೇ ಹರೀಶ್ ಆ್ಯಂಡ್ ಪ್ರಕಾಶ್ ಮೆಟ್ ಎ ಲೀಡರ್ ಆಫ್ ದ ವಿಲೇಜ್. ಹರೀಶ್ ಸೆಡ್, ಸರ್, ದೇರ್ ಈಸ್ ಎ ಮ್ಯಾಂಗೋ ಟ್ರೀ ಇನ್ ಮೈ ಫೀಲ್ಡ್. ಐ ಹ್ಯಾವ್ ಬೀನ್ ಪ್ರೊಟೆಕ್ಟಿಂಗ್ ಇಟ್ ಫಾರ್ ಎ ಲಾಂಗ್. ಪ್ರಕಾಶ್ ಸೇಸ್ ದಟ್ ದ ಟ್ರೀ ಬಿಲಾಂಗ್ಸ್ ಟು ಹಿಮ್. ಪ್ಲೀಸ್ ಗಿವ್ ಮಿ ಜಸ್ಟಿಸ್. Prakash said, no sir, he is lying. The tree was taken care of by me. It belongs to me only. The leader thought for a while and said, the tree may not belong to both of you. Tell me who is the real owner. Both started justifying themselves. All right, he thought for an hour and got an idea. He said, the tree will be cut into 2 equal pieces and distributed equally among you. Harish agreed immediately, but Prakash said, sir, I have taken a lot of trouble to grow the tree. I cannot see it falling down. Give the tree to him. Prakash is the real owner of the tree, said the leader. The problem was solved. ಇಲ್ಲಿ ಆರ್ಟಿಕಲ್ಸನ್ನು ಬಳಸಬೇಕಾಗತ್ತೆ. ಎ ಅನ್ನು ಬಂದು ಯಾವ ವರ್ಡ್ ಕಾನ್ಸೋನೆಂಟಿನ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ ಆ ಒಂದು ವರ್ಡ್ನ ಮುಂದೆ ಬಳಸಬೇಕು. ಆ್ಯನನ್ನು ಓವಲ್ ಸೌಂಡ್ನ ಮುಂದೆ ಬಳಸಬೇಕು. ದಿಯನ್ನು ಡೆಫಿನೆಟ್ ಆಗಿರ್ತಕ್ಕಂತಹ ವರ್ಡ್ನ ಮುಂದೆ ಬಳಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡಿದಾಗ ಆಕ್ಟಿವಿಟಿ 2.2eನಲ್ಲಿ ಇಲ್ಲಿ ಒಂದು ಆನೆಸ್ಟ್ ವುಡ್ ಕಟ್ಟರ್ನ ಪಿಕ್ಚರ್ಸು ಅದರ ಬದಲಾಗಿ ನೀಡಿರ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ಆನೆಸ್ಟ್ ವುಡ್ ಕಟರ್ ಒಂದು ಸ್ಟೋರಿಯನ್ನು ಕೇಳಿರ್ತೀರ. ದ ರಿವರ್ ಗಾಡ್ ಇಸ್ ಗಿವಿಂಗ್ 3 ಆಕ್ಸಸ್ ಟು ಹಿಮ್, ಗೋಲ್ಡ್, ಸಿಲ್ವರ್ ಆ್ಯಂಡ್ ಐರನ್ ಆಕ್ಸಸ್. ಮತ್ತು ಆ ಒಂದು ಸ್ಟೋರಿಯಲ್ಲಿ ಜಂಬಲ್ಡ್ ಆರ್ಡರಲ್ಲಿದೆ. ಆ ಸ್ಟೋರಿಯನ್ನು ಆರ್ಡ್ರಾಗಿ ನಾವು ಬರೀಬೇಕಾಗತ್ತೆ. ಇಲ್ಲಿ ಫೋರ್ತ್ ಒನ್ ಬರೀಬೇಕು. ಒನ್ ಡೇ ಎ ಪೂರ್ ವುಡ್ ಕಟರ್ ವಾಸ್ ಕಟಿಂಗ್ ವುಡ್ ಆನ್ ಎ ರಿವರ್ ಬ್ಯಾಂಕ್ ಇನ್ ಎ ಫಾರೆಸ್ಟ್. ನೆಕ್ಸ್ಟ್ 7, ಸಡನ್ಲಿ his axe slipped and fell into the river. Next 8, he jumped into the water and searched for the axe. Next 1, he was sad. A goddess appeared and came to help him. Next 5, she dipped in water and brought golden axe. Next 6, but he did not accept it, so she dipped in and brought a silver axe. Next 2, she gave him both the golden axe and silver axe, but he didn't accept. Next 3, finally the goddess was happy with the honest and gave him all the 3 axes. Next activity
2.2G. Now all in the groups prepare the enact of the story in groups. ಅಲ್ಲಿ enact ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 2.2Hಗೆ ಬಂದಾಗ ರೈಟ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಯೂಸಿಂಗ್ ದ ಔಟ್ಲೈನ್. ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಔಟ್ಲೈನನ್ನು ಬಳಸಿ ನಾವು ಸ್ಟೋರಿಯನ್ನು ಕೆಳಗೆ ಬರೀಬೇಕು. ಒನ್ ಡೇ ಎ ಕ್ಯಾಟ್ ವಾಸ್ ಹಂಗ್ರಿ. ಇಟ್ ಸ್ಟೋಲ್ ಎ ಮೀಟ್ ಫ್ರಮ್ ಬಚರ್ ಶಾಪ್. ಇಟ್ ವಾಂಟೆಡ್ ಟು ಈಟ್ ಇಟ್ ಅಟ್ ಎ ಸೇಫ್ ಪ್ಲೇಸ್. ಇಟ್ ಕ್ರಾಸ್ಡ್ ದ ಬ್ರಿಡ್ಜ್. ಇಟ್ ಸಾ ಅನದರ್ cat with meat in the water. The greedy cat wanted that too. It cried loudly to frighten the other cat. The meat fell into the water. ಹಾಗೆ ಇನ್ನೊಂದು ಆಕ್ಟಿವಿಟಿಯನ್ನು ಇಲ್ಲಿ ನೀಡಲಾಗಿದೆ 2.2.iಯಲ್ಲಿ ಡಾಂಕಿ. ಇಲ್ಲಿ ಸಹ ಈ ಒಂದು ಸ್ಟೋರಿಯನ್ನು ನಾವು ಕೆಳಗಡೆ ಬರೀಬೇಕಾಗುತ್ತೆ. ಡಾಂಕಿ ಕ್ಯಾರಿಂಗ್ ಎ ಲೋಡ್ ಆಫ್ ಸಾಲ್ಟ್. ಇಟ್ ಫೆಲ್ ಇನ್ ಟು ದ ರಿವರ್. ದ ಸಾಲ್ಟ್ ಡಿಸಾಲ್ವ್ಡ್ ಇನ್ ವಾಟರ್ and became lighter. The next day again it deliberately fell into the river, and he realized the reason and learnt a new trick. It was repeated every day. The master wanted to teach him a lesson, so that next day he loaded a bag of cotton on the donkey's back, but the donkey when fell into the water it became heavier that he could not walk. ಈ ರೀತಿಯ ಸ್ಟೋರಿಯನ್ನು ಬರಿಬೇಕು. ನೆಕ್ಸ್ಟ್ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಒಂದು ಟೆಕ್ಸ್ಟ್ ಎಕ್ಸ್ಟ್ರಾಕ್ಟನ್ನು ಕೊಟ್ಟಿದ್ದಾರೆ. ಆ ಎಕ್ಸ್ಟ್ರಾಕ್ಟನ್ನು ಓದಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ಕ್ವಶನ್ಸನ್ನು ನೋಡೋದಾದರೆ, ವಾಟ್ ವಾಸ್ ದ ನೋಬಲ್ ಆ್ಯಕ್ಟ್ ಡನ್ ಬೈ ತಿಮ್ಮಕ್ಕ? ತಿಮ್ಮಕ್ಕ ಸ್ಟಾಪ್ಸ್ ಅಟ್ ಈಚ್ ಟ್ರೀ ಆ್ಯಂಡ್ ಟಚ್ ದ ಟ್ರೀಸ್ ಲವಿಂಗ್ಲಿ ಆ್ಯಂಡ್ ವಿಸ್ಪರ್ ಕೈಂಡ್ ವರ್ಡ್ಸ್. ಶಿ ವುಡ್ ಆಲ್ಸೋ ವಾಟರ್ ದೆಮ್. ಡೂ ಯು think cutting trees is a right thing to do? Justify your answer. Cutting trees is not a right thing. Trees gives us shade, fruits, fresh air, and it brings rain to us. It avoids soil erosion. ಇದರ ಬಗ್ಗೆ ಮರಗಳನ್ನು ಕಟ್ ಮಾಡೋದು ಸರಿಯೋ ತಪ್ಪೋ ನಿಮ್ಮ ಉತ್ತರ ತಿಳಿಸಿ ಅಂತ ಹೇಳಿದರೆ, ಮರ ಕಟ್ ಮಾಡೋದು ತಪ್ಪು. ಮರಗಳಿಂದ ನಮಗೆ ಏನು ಉಪಯೋಗಗಳಿದೆ ಅನ್ನೋದನ್ನು ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಹ್ಯಾವ್ ಯು ಪ್ಲಾಂಟೆಡ್ ಎ ಟ್ರೀ ಇನ್ ಯುವರ್ ಸ್ಕೂಲ್ ಆರ್ ಅಟ್ ಹೋಮ್? ಹೌ ಡು ಯು ಟೇಕ್ ಕೇರ್ ಆಫ್ ದೆಮ್? ನೀವು ಯಾವುದಾದ್ರೂ ಮರ ಬೆಳೆಸಿದರೆ ಯಾವ ರೀತಿ ಅದನ್ನು ನೋಡ್ಕೋತೀರಾ ಅಂತ ಹೇಳಿದರೆ, ಎಸ್, ಐ ಪ್ಲಾಂಟೆಡ್ ಎ ಟ್ರೀ. ಐ ವಾಟರ್ ಇಟ್ ಎವ್ರಿ ಡೇ. ಐ ಪ್ರೊಟೆಕ್ಟ್ ಇಟ್ ಫ್ರಮ್ ನಾಟ್ ಈಟಿಂಗ್ ಅನಿಮಲ್ಸ್ ಲೈಕ್ ದಿಸ್. ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಟ್ರೀ. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀರಾ ಅನ್ನೋದು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಆಕ್ಟಿವಿಟಿಗೆ ಬಂದಾಗ, ವಾಟ್ ವುಡ್ ಯು ಡೂ ಟು ಸೇವ್ ಟ್ರೀ? ಡಿಸ್ಕಸ್ ಇನ್ ಯುವರ್ ಗ್ರೂಪ್ಸ್, ಪ್ರೆಸೆಂಟ್ ಯುವರ್ ವ್ಯೂಸ್ ಆರ್ ಪ್ರಿಪೇರ್ ಎ ರೈಟ್ ಅಪ್ ಆನ್ ಇಟ್. ಇಲ್ಲಿ ನೀವು ಮರಗಳನ್ನು ಯಾವ ರೀತಿ ಸೇವ್ ಮಾಡ್ತೀರ ಅನ್ನೋದ್ರ ಬಗ್ಗೆ ಬರೀಬೇಕಾಗುತ್ತೆ. ಐ ವಾಟರ್ ದ ಟ್ರೀಸ್. ಐ ಸ್ಟಾಪ್ ಇಫ್ ಎನಿ ಒನ್ ಈಸ್ ಕಟಿಂಗ್ ದ ಟ್ರೀಸ್. ಐ ಸೇವ್ ಇಟ್ ಫ್ರಮ್ ದ ಅನಿಮಲ್ಸ್ ಆರ್ ನಾಟ್ ಈಟಿಂಗ್. ಈ ರೀತಿ ಯಾವ ರೀತಿ ಮರಗಳನ್ನು ನೀವು ಸೇವ್ ಮಾಡ್ತೀರ ಅನ್ನೋದನ್ನ ಬರೀಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಆನ್ಸರ್ ರೈಟ್ ಅಪ್ಸನ್ನು ಬರೆಯೋದಕ್ಕೆ ನೀಡಿದ್ದಾರೆ. ಇಫ್ ಆಲ್ ದ ಟ್ರೀಸ್ ಆನ್ ದ ಅರ್ತ್ ಹ್ಯಾವ್ ಬೀನ್ ಕಟ್ ಡೌನ್. ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಮರಗಳನ್ನು ಕಟ್ ಮಾಡಿದ್ರೆ ಏನಾಗುತ್ತೆ? ವಿ ವೋಂಟ್ ಗೆಟ್ ಫ್ರೆಶ್ ಏರ್ ಟು ಬ್ರೀತ್. ಏರ್ ಪೊಲ್ಯೂಷನ್ ಇನ್ಕ್ರೀಸಸ್. ವಿ ವೋಂಟ್ ಗೆಟ್ ರೈನ್. ಈ ರೀತಿ. ಆ್ಯಂಡ್ ಅಲ್ಲಿ ಏನು ದುಷ್ಪರಿಣಾಮಗಳಾಗುತ್ತೆ ಮರಗಳನ್ನು ಕಟ್ ಮಾಡಿದಾಗ ಅಂತ. ದ ಗ್ಲೋಬಲ್ ವಾರ್ಮಿಂಗ್ ಈಸ್ ಇನ್ಕ್ರೀಸಸ್. ಈ ರೀತಿ ಏರ್ ಪೊಲ್ಯೂಷನ್ ಈಸ್ ಗೆಟಿಂಗ್ ಇನ್ಕ್ರೀಸಸ್. ಆ ಒಂದು ಆನ್ಸರ್ಸನ್ನು ಬರೀಬೇಕು. ದ ಫಾರ್ಮರ್ ಸ್ಟಾಪ್ ಕಲ್ಟಿವೇಟಿಂಗ್ ದ ಫಾರ್ಮ್. ಅಂದರೆ ಇಲ್ಲಿ ರೈತರು ಬೆಳೆನೇ ಬೆಳೆದಿದ್ರೆ ಏನಾಗುತ್ತೆ? ವಿ ವೋಂಟ್ ಗೆಟ್ ಫುಡ್ ಟು ಈಟ್. ಡೊಮೆಸ್ಟಿಕ್ ಅನಿಮಲ್ಸ್ ವೋಂಟ್ ಗೆಟ್ ಫುಡ್ ಟು ಈಟ್. ವಿ ಆಲ್ ಡೈ ಬೈ ಹಂಗರ್. ನಾವು ಹಸುವಿನಿಂದ ಸಾಯಬೇಕಾಗುತ್ತೆ. ಈ ರೀತಿ ಆನ್ಸರ್ನ ಬರೀಬೇಕು. ದೆನ್ ಇಟ್ ಕುಡ್ ನಾಟ್ ರೈನ್ ಫಾರ್ ಅನದರ್ 10 years. 10 ವರ್ಷ ಮಳೆನೇ ಬರದಿದ್ರೆ ಏನಾಗುತ್ತೆ ಅಂತ. ಆಲ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಡೈಸ್. ವಿ ವೋಂಟ್ ಗೆಟ್ ವಾಟರ್ ಫಾರ್ ಡ್ರಿಂಕ್ ಆ್ಯಂಡ್ ವಿ ವಿಲ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಸಫರ್ ಫಾರ್ ಡ್ರಿಂಕಿಂಗ್ ವಾಟರ್. ಅದಾದ ನಂತರ ಇಲ್ಲೊಂದು ಪಿಕ್ಚರನ್ನು ಕೊಟ್ಟಿದೆ. ಇಲ್ಲಿ ಆ ಚಿತ್ರವನ್ನು ನೋಡಿ ನಾವು ಅದೇ ರೀತಿಯ ಒಂದು ಚಿತ್ರವನ್ನು ಆಕ್ಟಿವಿಟಿ 2.5.bನಲ್ಲಿ ಬಳಸಬೇಕಾಗತ್ತೆ. ಸೊ ಇಲ್ಲಿ ಈ ಎಲ್ಲವೂ ಸಹ 9th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆಯ ಯೂನಿಟ್ 2ಗೆ ಸಂಬಂಧಿಸಿರ್ತಕ್ಕಂಥ ಆಕ್ಟಿವಿಟೀಸ್ ಆಗಿರುತ್ತೆ. ಇದರ ಒಂದು ಕೀ ಸೊಲ್ಯೂಷನ್ಸನ್ನು ಇಲ್ಲಿ ನಾನು ನೀಡಿರುತ್ತೇನೆ. ಈ ಸೊಲ್ಯೂಷನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸುತ್ತಾ, ಇನ್ನು ಮುಂದಿನ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಕೂಡಲೇ ನನ್ನ ಈ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು.